I've been sharing with you about Saul becoming the king appointed by God but by the desire of the people. ನಿಮ್ಮ ಸಂಗಡ ನಾನು ಹಂಚಿಕೊಳ್ಳುತ್ತಾ ಇದ್ದೇನೆ. ಸೌಲನು ಹೇಗೆ ಅರಸನಾಗಿದ್ದ, ಆತನು ದೇವರಿಂದ ನೇಮಕಪಟ್ಟಿದ್ರೂ ಸಹ ಆತನು ಜನರಿಂದ ಬಯಸಲ್ಪಟ್ಟಿದ್ದವನು. Don't carry an unwanted break. ಬೇಡದೆ ಇರುವ ಇಟ್ಟಿಗೆಯನ್ನು ಹೊತ್ತಿಕೊಂಡು ಹೋಗಬೇಡಿ. You will become weary. ನೀವು ಬಹಳ ಸುಸ್ತಾಗ್ಬಿಡುತ್ತೀರಿ. You will become slow. ನೀವು ನಿಧಾನ ಆಗ್ಬಿಡ್ತೀರಿ. Finally, ಕೊನೆಗೆ you will say, I don't want to do anything with the church. ಸಭೆ ಜೊತೆಯಲ್ಲಿ ಏನು ಸಹ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಅಂತ I did so many things, ಎಷ್ಟೊಂದು ಕಾರ್ಯ ಮಾಡಿದೆ ನಾನು. but everybody hurt me. ಆದ್ರೆ ಎಲ್ಲರೂ ನನಗೆ ಬೇಸರ ಮಾಡಿದ್ರು. So now I don't want anybody. ಆದ್ರಿಂದ ನನಗೆ ಈಗ ಯಾರು ಬೇಕಾಗಿಲ್ಲ. If you are saying that, ನೀನು ಒಂದು ವೇಳೆ ಆ ರೀತಿ ಹೇಳ್ತಾ ಇದ್ದರೆ you are carrying the brick. ನೀವು ಆ ಇಟ್ಟಿಗೆಯನ್ನು ಹೊತ್ತುಕೊಂಡು ಹೋಗ್ತಿದ್ದೀರಿ ಅಂತ ಅರ್ಥ. Your husband hurt you. ನಿಮ್ಮ ಗಂಡ ನಿಮಗೆ ನೋವು ಮಾಡಿದ್ರು. Your wife hurt you. ನಿಮ್ಮ ಹೆಂಡತಿ ನಿಮಗೆ ನೋವು ಮಾಡಿದ್ರು. They let you and left and gone. ಅವರು ನಿಮ್ಮನ್ನು ಬಿಟ್ಟು ಬಿಟ್ಟು ಹೊರಟೋದ್ರು. With 2 children you are struggling. ಇಬ್ಬರು ಮಕ್ಕಳು ಇಟ್ಕೊಂಡು ನೀವು ಕಷ್ಟಪಡ್ತಿದ್ದೀರಿ. Pastor, my brick is heavy. ನನ್ನ ಇಟ್ಟಿಗೆ ಬಹಳ ಭಾರ. Let it go. ಬಿಟ್ಟು ಬಿಡಿ ಅದನ್ನ. Let it go. ಅದನ್ನ ಬಿಟ್ಟು ಬಿಡ್ರಿ. Because God will turn around your life in Jesus name. ಯಾಕಂದ್ರೆ ದೇವರು ಯೇಸು ಕ್ರಿಸ್ತನ ಶಕ್ತಿಯುತ ನಾಮದಲ್ಲಿ ನಿನ್ನ ಜೀವಿತವನ್ನೇ ಬದಲಾವಣೆ ಮಾಡುತ್ತಾನೆ. T.D. Jakes, a great man of God, said, ಒಂದು ದೊಡ್ಡ ದೇವರ ಮನುಷ್ಯ ಟಿ.ಡಿ. ಜೇಕ್ಸ್ ಅವರು ಹೇಳಿದರು, God can't heal you what you refuse to release. ನೀವು ಯಾವುದನ್ನು ಬಿಟ್ಟು ಕೊಡುವುದಿಲ್ಲವೋ ಅದನ್ನು ದೇವರು ಸ್ವಸ್ಥಪಡಿಸಲಿಕ್ಕೆ ಸಾಧ್ಯವಿಲ್ಲ. God can't heal you what you don't release. ನೀವು ಯಾವುದನ್ನು ದೇವರ ಕಡೆಗೆ ಬಿಟ್ಟು ಕೊಡಲಿಕ್ಕೆ ನಿರಾಕರಿಸ್ತೀರೋ ಅದನ್ನು ದೇವರು ಸ್ವಸ್ಥಪಡಿಸಲಿಕ್ಕೆ ಸಾಧ್ಯವಿಲ್ಲ. God can't heal you what you refuse to release. ನೀವು ಯಾವುದನ್ನು ಬಿಟ್ಟು ಕೊಡಲಿಕ್ಕೆ ತಯಾರಿಲ್ಲವೋ ಅದನ್ನು ದೇವರು ಗುಣಪಡಿಸಲಿಕ್ಕೆ ಸಾಧ್ಯವಿಲ್ಲ. I want you to turn your Bibles to Hebrews chapter 12 verse number 1. ಇಬ್ರಿಯರಿಗೆ ಬರೆದಿರುವ ಪುಸ್ತಕ 12ನೇ ಅಧ್ಯಾಯ 1ನೇ ವಚನಕ್ಕೆ ತಿರುಗಿಸಿಕೊಳ್ಳೋಣ. Everybody read. ಎಲ್ಲರೂ ಓದಿಕೊಳ್ಳೋಣ. Let us lay aside every weight and the sin which so easily entangles us, and let us run with endurance the race that is set before us. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘೋಪೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು Hallelujah. ಆಗಿರುವ. That is the power of walking forward when everybody is against you. ಎಲ್ಲರೂ ನಿಮ್ಮ ವಿರುದ್ಧವಾಗಿದ್ದಾಗ ನೀವು ಮುಂದೆ ನಡೆಯುವುದರಲ್ಲಿ ಇದೇ ಶಕ್ತಿಯಾಗಿದೆ ನೋಡ್ರಿ. The Bible says, ಸತ್ಯವೇದವು ಹೇಳುತ್ತದೆ, lay aside every weight. ಎಲ್ಲಾ ಭಾರವನ್ನು ನೀವು ಎತ್ತಿ ಒಂದು ಕಡೆಗೆ ಇಟ್ಟು ಬಿಡ್ರಿ ಅಂತ ಹೇಳ್ತಾ ಇದೆ. Every weight means what? ಎಲ್ಲಾ ಭಾರ ಅಂದ್ರೆ ಏನು? Every weight means what? ಎಲ್ಲಾ ಭಾರ ಅಂದ್ರೆ ಏನು? Every brick that is pulling you down, ನಿಮ್ಮನ್ನ ಕೆಳಗೆ ಎಳೆಯುತ್ತಾ ಇರುವ ಪ್ರತಿಯೊಂದು ಇಟ್ಟಿಗೆಯನ್ನು ತೆಗೆದಿಟ್ಟು. don't get upset easily. ನೀವು ಬಹಳ ಬೇಗನೆ ಮನಸ್ಸಿಗೆ ಬೇಜಾರು ಮಾಡಿಕೊಳ್ಳಬೇಡ್ರಿ. Don't get upset easily. ಬಹಳ ಬೇಗನೆ ನೀವು ಮುನಿಸಿಕೊಳ್ಳಬೇಡ್ರಿ. Be strong. ನೀವು ಧೈರ್ಯವಾಗಿ ಗಟ್ಟಿಯಾಗಿರ್ರಿ. Oh, I went to church, I went to sit down, but they sat on my chair. I'm not going to church. All silly. ನಾನು ಸಭೆಗೆ ಹೋದೆ, ಅವರು ನನ್ನ ಚೇರಲ್ಲಿ ಕೂತ್ ಬಿಟ್ರು, ನಾನು ಸಭೆಗೆ ಹೋಗುದಿಲ್ಲ. ಇದು ಎಲ್ಲ I went to take off. They came to take offering. Before I could put, they went away. Silly. ನಾನು ಕಾಣಿಕೆ ಹಾಕ್ಲಿಕ್ಕಿದ್ದೆ, ನಾನು ಹಾಕುವ ಮುನ್ನ ಅವರು ತೆಗೆದುಕೊಂಡು ಹೋದ್ರು. I went to church. Pastor didn't smile at me. ನಾನು ಸಭೆಗೆ ಹೋದೆ, ಪಾಸ್ಟರ್ ನನ್ನನ್ನು ನೋಡಿ ನಗು. Silly. ಅದೆಲ್ಲ ಬಹಳ ಸಣ್ಣ ಪುಟ್ಟ ಕಾರ್ಯಗಳು. Push down everything. ಅದೆಲ್ಲವನ್ನು ತಳ್ಳಿ ನೂಕಿ ಹಾಕಿ. Somebody shout a hallelujah. Hallelujah. Push down everything. ಎಲ್ಲವನ್ನು ತಳ್ಳಿ ನೂಕಿ ಹಾಕಿ. Throw every brick that is pushing you down and rise up for the glory of Jesus Christ. ನಿಮ್ಮನ್ನು ಕೆಳಗಡೆ ನೂಕುತ್ತಾ ಇರುವ ಎಲ್ಲ ಇಟ್ಟಿಗೆಗಳನ್ನು ತೆಗೆದು
ಬಿಟ್ಟು ದೂರ ತಳ್ಳಿ ಹಾಕಿ ಯೇಸು ಸ್ವಾಮಿಗೋಸ್ಕರ ನೀವು ಎದ್ದೇಳಿರಿ. If you are writing, you can write it. ಬರೆದುಕೊಳ್ಳೋರು ಬರೆದುಕೊಳ್ಳ್ರಿ. A weight will slow you down in your walk with God. ನೀವು ದೇವರಲ್ಲಿ ನಡೆಯುವ ಆ ಸಂಚಾರದಲ್ಲಿ ಒಂದು ಭಾರ ನಿಮ್ಮ ವೇಗವನ್ನು ಕಡಿಮೆ ಮಾಡಿಬಿಡುತ್ತದೆ. You prayed. Your daughter failed, son failed. You prayed. People let you down. Don't hold that as a weight. ನೀವು That weight will slow you down in your prayer life, in your Bible reading, in your fellowship with God. ನೀವು ಪ್ರಾರ್ಥನೆ ಮಾಡಿದ್ರಿ ಆದ್ರೆ ನಿಮ್ಮ ಮಗ ಫೇಲ್ ಆದ, ಜನರೆಲ್ಲ ನಿಮ್ಮನ್ನು ಕೈ ಬಿಟ್ಟರು, ಆವಾಗ ನೀವು ನಿಮ್ಮ ಆಧ್ಯಾತ್ಮಿಕ ಜೀವನದ ವೇಗದಲ್ಲಿ ಕಡಿಮೆ ಆಗ್ತೀರಾ. ನೀವು ಪ್ರಾರ್ಥನೆ ಮಾಡುವುದಿಲ್ಲ, ಸತ್ಯವೇದ ಓದುವುದಿಲ್ಲ, ಎಲ್ಲರ ಜೊತೆ ಐಕ್ಯತೆಗೊಳ್ಳುವುದಿಲ್ಲ. A weight will slow you down. ಒಂದು ಭಾರ ನಿಮ್ಮ ವೇಗವನ್ನು ಕಡಿಮೆ ಮಾಡುತ್ತದೆ. A weight will drain your joy. ಆ ಭಾರ ನಿಮ್ಮ ಸಂತೋಷ ಎಲ್ಲವನ್ನು ಹೀರಿ ಬಿಡುತ್ತದೆ. You were a joyful person, ನೀವು ಬಹಳ ಸಂತೋಷವಾದ ಒಂದು ವ್ಯಕ್ತಿಯಾಗಿದ್ರಿ. but now you lost the joy. ಆದ್ರೆ ಈಗ ನೀವು Why? ಸಂತೋಷವನ್ನು ಕಳೆದುಕೊಂಡ್ರಿ. Because you ಯಾಕೆ? are carrying the weight. ಯಾಕಂದ್ರೆ ನೀವು ಭಾರವನ್ನು ಹೊತ್ತಿಕೊಂಡು ನಮ್ಮ ತಂದೆ ಈ ತರ ಹೋಗ್ತಿದ್ದೀರಾ. ಮಾಡಿದ್ದಾರೆ, ಅಮ್ಮ ಈ ತರ ಮಾಡಿದ್ದಾರೆ, ಅವರು ಇವರು ಎಲ್ಲರೂ ಈ ತರ ಮಾಡಿದ್ದಾರೆ, ಅದಕ್ಕೆ ನಾನು ಇವಾಗ ಚರ್ಚ್ಗೆ ಬರಲಿಲ್ಲ. All these people hurt me, my father, mother, Am I my right? sister. That's why I don't come to the church. ನಾನು ಬರಲಿಲ್ಲ. I don't come. ಯಾಕೆ ನಾನು ಬರಬೇಕು? Why should I come? ಸುಮ್ಮನೆ ಅಲ್ಲಿ ಬಂದು ಕುತ್ಕೊಂಡು ಏನು ಮಾಡ್ತಾರೆ ಅವರು? What should I come and do there? And A what will I weight do? will slow you down. ಒಂದು ಭಾರ ನಿಮ್ಮ ವೇಗವನ್ನು ಕಡಿಮೆ ಮಾಡುತ್ತದೆ. A weight will drain your joy. ಒಂದು ಭಾರ ನಿಮ್ಮ ಸಂತೋಷವೆಲ್ಲವನ್ನು ಹೀರಿ ಹಾಕುತ್ತದೆ. Number 3, a weight will ಮೂರನೇದಾಗಿ ಒಂದು ಭಾರ stop you running freely. ನೀವು ಸ್ವತಂತ್ರವಾಗಿ ಓಡುವುದನ್ನು ನಿಲ್ಲಿಸುತ್ತದೆ. Don't carry this weight. ಈ ಭಾರವನ್ನು ಹೊತ್ತಿಕೊಂಡು ಹೋಗಬೇಡ್ರಿ. Slowing you down, ನಿಮ್ಮ ವೇಗವನ್ನು ಕಡಿಮೆ ಮಾಡುತ್ತದೆ. drains your joy, ನಿಮ್ಮ ಸಂತೋಷವೆಲ್ಲವನ್ನು keeps ಹೀರಾಕುತ್ತದೆ. you from running freely. ನೀವು ಸ್ವತಂತ್ರದಿಂದ ಓಡುವುದನ್ನು Don't ನಿಲ್ಲಿಸುತ್ತದೆ. want. ಬೇಡ Don't want. ಬೇಡ ನಮಗೆ. I want to be free in Jesus' name. ಯೇಸುವಿನ ನಾಮದಲ್ಲಿ ನಾನು ಸ್ವತಂತ್ರನಾಗಿರಬೇಕು. All of you know ನಿಮ್ಮೆಲ್ಲರಿಗೂ ಗೊತ್ತಿದೆ, that I pray hours and hours. ಗಂಟೆ ಗಟ್ಟಲು ನಾನು ಪ್ರಾರ್ಥನೆ ಮಾಡುತ್ತೇನೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. I pray. ನಾನು ಪ್ರಾರ್ಥಿಸುತ್ತೇನೆ. When I keep praying like this for hours and hours, ಗಂಟೆ ಗಟ್ಟಲಿಗೆ ನಾನು ಪ್ರಾರ್ಥನೆ ಮಾಡ್ತಾನೆ ಇದ್ದಾಗ ಏನಾಗುತ್ತದೆ? any type of a pressure that comes against my life, I still feel so free in my spirit. ನನ್ನ ಜೀವಿತದಲ್ಲಿ ಎಂತದಾದ್ರೂ ಒಂದು ಒತ್ತಡ ನನ್ನ ವಿರುದ್ಧವಾಗಿ ಬರಲಿ, ನನ್ನ ಆತ್ಮದಲ್ಲಿ ನಾನು ಬಹಳ ಸ್ವತಂತ್ರನಾಗಿ Even ಅನುಭವಿಸುತ್ತೇನೆ. 1,000 people are against me. 1000 ಜನರು ನನ್ನ ವಿರುದ್ಧವಾಗಿ ಎದ್ದೇಳಿದ್ರು ಸಹ When I pray, ನಾನು ಪ್ರಾರ್ಥಿಸಿದಾಗ God is setting me free. ದೇವರು ನನ್ನನ್ನು ಬಿಡುಗಡೆ ಮಾಡುತ್ತಾರೆ. Can somebody clap your hands and praise Him? ಯಾರಾದ್ರೂ ಕರಗಳನ್ನು ತಟ್ಟುತ್ತಾ ಆತನನ್ನು ಸ್ತುತಿಸಿರಿ. I am free. ನಾನು ಸ್ವತಂತ್ರ. He is against you. ಅವರು ನನಗೆ She ವಿರುದ್ಧ. is against you. ಇವರು ನನಗೆ ವಿರುದ್ಧ. She is against me. ಇವರು ನನಗೆ ವಿರುದ್ಧ. Everybody is against. ಎಲ್ಲರೂ ನನಗೆ ವಿರುದ್ಧ. No. ಇಲ್ಲ ಇಲ್ಲ ಇಲ್ಲ. I don't want the brick to. I don't want to carry the brick. ನಾನು ಆ ಇಟ್ಟಿಗೆಯನ್ನು ಹೊತ್ತುಕೊಂಡು ಹೋಗ್ಲಿಕ್ಕೆ ಇಷ್ಟ ಇಲ್ಲ. I am free ನಾನು ಸ್ವತಂತ್ರನು in Jesus' name. ಯೇಸುವಿನ ನಾಮದಲ್ಲಿ. What will a brick do? ಒಂದು ಇಟ್ಟಿಗೆ ಏನು ಮಾಡುತ್ತದೆ? Number 1, Will slow you down, number 2, drain your joy, number 3. stop you from running freely. Now imagine ಯೋಚನೆ ಮಾಡಿ ನೋಡ್ರಿ, these types of baggage don't carry. ಇಂಥ ಗಂಟು ಮುಟ್ಟೆಗಳನ್ನು ಹೊತ್ತಿಕೊಂಡು ಹೋಗ್ಬೇಡ್ರಿ. When you carry ನೀವು ಹೊತ್ಕೊಂಡು ಹೋದಾಗ bricks of bitterness, ನೀವು ಕಹಿತನದ ಇಟ್ಟಿಗೆಗಳನ್ನು read ಹೊತ್ಕೊಂಡು that, ಹೋದಾಗ brother. When you carry bricks of bitterness or shame, you can't run the race so God set for you. Yes. Carrying resentment, shame, or hurt is like running a marathon while holding bricks. Yes. You will collapse before you reach the finish line. You are going
on a marathon, ನೀವು ಒಂದು ದೊಡ್ಡ ಓಟವನ್ನು ಓಡುತ್ತಾ ಇದ್ದೀರಿ, but you got so many bricks back of you. ಆದ್ರೆ ನಿಮ್ಮ ಹಿಂದೆ ಎಷ್ಟೊಂದು ಇಟ್ಟಿಗೆಗಳನ್ನು ಹೊತ್ಕೊಂಡು ಹೋಗ್ತಾ ಇದ್ದೀರಿ. Remember, ನೆನಪಲ್ಲಿ ಇಟ್ಟುಕೊಳ್ಳಿರಿ, you can't run. ನಿಮ್ಮಿಂದ ಓಡ್ಲಿಕ್ಕೆ You ಸಾಧ್ಯ will ಇಲ್ಲ, collapse. ನೀವು ಅಲ್ಲೇ ಕುಸಿದು ಬಿಡ್ತೀರಿ. But when you learn to let it go, ಆದ್ರೆ ನೀವು ಅದನ್ನ ಬಿಟ್ಟು ಬಿಡ್ಲಿಕ್ಕೆ ಕಲ್ತಾಗ, oh bitterness, ಓ ಕಹಿತನ, envy, ನಮ್ಗೆ hatredness, ಹೆಗೆತನ, unforgiveness, ನಮ್ಗೆ ಕ್ಷಮಾಪಣೆ jealousy, ಇಲ್ಲದೆ ಇರೋದು, pride, ನಮ್ಗೆ all types of evil, ಎಲ್ಲ ತರದ all ಒಂದು that thing, ಕೆಟ್ಟದ್ದು ಎಲ್ಲವೂ all gone. ಎಲ್ಲವೂ ಹೋಯ್ತು. Now I am free. ಈಗ ನಾನು ಬಿಡುಗಡೆಯಿಂದ ಇದ್ದೇನೆ. Now I am free. ಈಗ ನಾನು ಬಿಡುಗಡೆಯಿಂದ ಸ್ವತಂತ್ರರಾಗಿದ್ದೇನೆ. Today I want you to walk out the prayer center free in Jesus' name. Genesis chapter 50 and verse number 20. ಆದಿಕಾಂಡ 50ನೇ ಅಧ್ಯಾಯ 20ನೇ ವಚನ. Joseph could have carried bricks of bitterness. Joseph could have carried bricks of bitterness. ಯೋಸೇಫನು ಆ ಕಹಿತನದ ಇಟ್ಟಿಗೆಯನ್ನು ಹೊತ್ತುಕೊಂಡು ಹೋಗಿರಬಹುದು. After being betrayed by his brothers. ಆತನ ಸಹೋದರರು ಎಲ್ಲರೂ ಆತನ ವಂಚಿಸಿದ ನಂತರ, But he released them ಆದ್ರೆ ಆತನನ್ನು ಬಿಟ್ಟು ಬಿಟ್ಟರು. and walked into his destiny as the ruler of Egypt. ದೇವರು ಆತನಿಗೆ ಇಟ್ಟಿದ್ದ ಭವಿಷ್ಯವಾದ ಐಗುಪ್ತ ದೇಶವನ್ನು ಆಳ್ವಿಕೆ ಮಾಡುವಂತನ ಅಂತ ಭವಿಷ್ಯದಲ್ಲಿ ನಡೆದು ಹೋದನು. Turn to your neighbor and say, God has a greater destiny for you. ಪಕ್ಕದಲ್ಲಿ ನೋಡಿ ಹೇಳ್ರಿ, ದೇವರು ನಿಮಗೆ ಒಂದು ದೊಡ್ಡ ಯೋಜನೆ ಭವಿಷ್ಯವನ್ನು ಇಟ್ಟಿದ್ದಾನೆ. ಕನ್ನಡನಲ್ಲಿ ಹೇಳ್ರಿ again. ದೇವರು ನಿಮಗೆ ಒಂದು ದೊಡ್ಡ ಭವಿಷ್ಯವನ್ನು ಇಟ್ಟಿದ್ದಾನೆ. ಭವಿಷ್ಯವನ್ನು ಇಟ್ಟಿದ್ದಾರೆ. ಆಮೆನ್. Somebody clap and praise him. ಯಾರಾದರೂ ಕರಗಳನ್ನು ತಟ್ಟುತ್ತಾ ಆತನನ್ನು ಸ್ತುತಿಸಿರಿ. Joseph released the brick of bitterness and he walked into his destiny as the ruler of Egypt. ಯೋಸೇಫನು ಆ ಕಹಿತನದ ಇಟ್ಟಿಗೆಯನ್ನು ಆತನು ಬಿಡುಗಡೆ ಮಾಡಿ ಬಿಟ್ಟು ಐಗುಪ್ತ ದೇಶವನ್ನು ಆಳ್ವಿಕೆ ಮಾಡುವ ಅಂತ ಒಂದು ಭವಿಷ್ಯದೊಳಗಡೆ ಕಾಲಿಟ್ಟು ಮುಂದೆ ಸಾಗಿ ಹೋದನು. Somebody shout a hallelujah. ಯಾರಾದರೂ ಹಲ್ಲೆಲೂಯಾ. I want you to write down 2 more scriptures. ಇನ್ನು 2 ವಾಕ್ಯಗಳನ್ನು ಬರೆದುಕೊಳ್ಳಿರಿ. Philippians chapter 3 verses 13 and 14. ಫಿಲಿಪಿಯರಿಗೆ ಬರೆದಿರುವ ಪುಸ್ತಕ 3ನೇ ಅಧ್ಯಾಯ 13, 14. Paul could have hidden behind his past failures, but he declared, forgetting the past. ಪೌಲನು ಆತನ ಹಿಂದಿನ ಕಾಲದ ಸೋಲುಗಳ ಹಿಂದೆ ಅಡಗಿಕೊಂಡಿರಬಹುದಾಗಿತ್ತು, ಆದರೆ ಆತನು ಪ್ರಕಟಿಸಿದನು, ಹಿಂದೆ ಇರುವುದನ್ನು ಮರೆತು ಬಿಟ್ಟು. Somebody read that. Everybody read. Paul could have hidden behind his past failures. Yes. But he declared, forgetting what is behind. Turn to your neighbor and say, forget it. ಮರೆತು ಬಿಡ್ರಿ. Have you seen that advertisement which used to come before for a bike? Hero Honda, fill and forget. Fill it, forget it. Have you seen that advertisement? Fill it, forget. ಅದನ್ನು ತುಂಬಿಸಿ ಬಿಟ್ಬಿಡಿ ಅಂತ ಒಂದು ಜಾಹೀರಾತನ್ನು ತುಂಬಿಸಿ ಬಿಟ್ಬಿಡ್ರಿ. ಪರಿಶುದ್ಧ ಆತ್ಮನಲ್ಲಿ ತುಂಬಿಸು. ಆಮೆನ್. ನಿಮ್ದು ಹೇಟ್ರೆಡ್ ಜೆಲಸಿ ಎಲ್ಲ ಬಿಟ್ಬಿಡ್ರಿ. Somebody praise him right now. Fill it and forget it. ನಿಮ್ಮ ಪರಿಶುದ್ಧ ಆತ್ಮನಲ್ಲಿ ನೀವು ತುಂಬಿ ಎಲ್ಲವನ್ನು ಬಿಟ್ಟು ಬಿಡ್ರಿ. Where are you going? ಎಲ್ಲಿ ಹೋಗ್ತಾ ಇದ್ದೀರಿ? I am walking into my destiny. ನಾನು ನನ್ನ ಭವಿಷ್ಯದೊಳಗಡೆ ನಡೆದು ಗುರಿ ಮುಟ್ಟುತ್ತಾ ಇದ್ದೇನೆ. I am going to become the ruler. ನಾನು ಇದನ್ನು ಆಡಳಿತ ಮಾಡುವ. God is going to lift me up. ದೇವರು ನನ್ನ ಉನ್ನತ ಸ್ಥಾನಕ್ಕೆ ಎತ್ತಲಿದ್ದಾನೆ. My destiny is going to open up. ನನ್ನ ಭವಿಷ್ಯ ನನಗಾಗಿ ತೆರೆಯಲ್ಪಡುತ್ತದೆ. My destiny is not my brothers or my parents. My destiny God has for me. ದೇವರು ನನಗೆ ಇಟ್ಟಿರುವ ಭವಿಷ್ಯದ ಗುರಿ ನನ್ನ ತಂದೆ ತಾಯಿ ಸಹೋದರರು ಅಲ್ಲ, ಆದರೆ ದೇವರು ನನಗಾಗಿ ಇಟ್ಟಿರುವುದೇ. Can you shout a hallelujah? Hallelujah. Turn to your neighbor and smile and say, walk into your destiny. ಪಕ್ಕದ
ಪಕ್ಕದಲ್ಲಿ ನೋಡಿ ಒಂದು ನಗುಮುಖದಿಂದ ಹೇಳಿರಿ, ನಗುಮುಖದಿಂದ ಹೇಳಿರಿ, ನಿಮ್ಮ ಭವಿಷ್ಯದ ಗುರಿಯ ಕಡೆ ನೀವು ನಡೆದು ಹೋಗ್ರಿ. ನಿಮ್ದು ಭವಿಷ್ಯಕ್ಕೆ ಗುರಿಯ ಕಲೆ ನಡಲಿ. In Kannada they will say, everybody is sitting, ಮಾತಾಡ್ತಾರೆ. ತಂದೆ ಬಂದು ಹೇಳ್ತಾರೆ, ಬಿಟ್ಬಿಟ್ಟೆ ನಡ್ರೆ. ಸರಿಯಲ್ಲ? ಗೊತ್ತಲ್ಲ? ಯಾಕೆ ಸುಮ್ಮನೆ ಅಲ್ಲಿ ಕೂತ್ಕೊಂಡು ಬಾ ಮಾತಾಡ್ತೀಯ? ಬಿಟ್ಬಿಟ್ಟು ಬಾ, ನಾವು ಹೋಗ್ಬೇಕು. ಎಲ್ಲಿ ಹೋಗ್ತೀರಾ? ನಮ್ದು ಡೆಸ್ಟಿನಿಗೆ ಹೋಗ್ತೀವಿ. ಆಮೆನ್. Somebody clap and praise him. ಯಾರು ಕರಗಳನ್ನು ತಟ್ಟುತ್ತಾ ಆತನನ್ನು ಸ್ತುತಿಸಿರಿ. In John chapter 4 verse number 28, ಯೋಹಾನಕ್ಕೆ ಬರೆದಿರುವ ಪುಸ್ತಕದಲ್ಲಿ 4ನೇ ಅಧ್ಯಾಯ 28 ವಚನ, the woman at the well ಆ ಒಂದು ಬಾವಿ ಹತ್ರ ಇದ್ದ ಹೆಂಗಸರು could have hidden behind shame, ಅವಳ ಅಪಮಾನದ ಹಿಂದೆ ಅಡಗಿಕೊಂಡಿರಬಹುದು. but she left her jar ಆದ್ರೆ ಅವಳು ಅಲ್ಲೇ ಅವಳ ಕೊಡವನ್ನು ಬಿಟ್ಟು and ran to tell about Jesus. ಯೇಸು ಸ್ವಾಮಿಯ ಬಗ್ಗೆ ಹೇಳಲಿಕ್ಕೆ ಊರೊಳಗಡೆ ಓಡಿ ಹೋದಳು. Turn to your neighbor and say, ಪಕ್ಕದಲ್ಲಿ ನೋಡಿ ಹೇಳ್ರಿ, leave your brick, ನಿಮ್ಮ ಇಟ್ಟಿಗೆಯನ್ನು ಬಿಟ್ಬಿಡ್ರಿ, leave your brick, ನಿಮ್ಮ ಇಟ್ಟಿಗೆಯನ್ನು ತೆಗೆದಿಡ್ರಿ, run ಓಡ್ರಿ to tell about Jesus. ಯೇಸು ಸ್ವಾಮಿ ಬಗ್ಗೆ ಹೇಳಿ. You have a greater work. ನಿಮಗೆ ತುಂಬಾ ಕೆಲಸ God ಇದೆ. has a greater plan. ದೊಡ್ಡ ಯೋಜನೆ ಇದೆ. God will do the impossible. ದೇವರು ಅಸಾಧ್ಯ ಕಾರ್ಯವನ್ನು ಮಾಡುತ್ತಾನೆ. Your life is not over. ನಿಮ್ಮ ಜೀವನ ಇನ್ನು ಮುಗಿದಿಲ್ಲ. There are greater things in your life. ನಿಮ್ಮ ಜೀವಿತದಲ್ಲಿ ಇನ್ನೂ ದೊಡ್ಡ ಮಹತ್ವವಾದ ಕಾರ್ಯಗಳು ಉಂಟು. Your wounds may explain your past. ನಿಮ್ಮ ಗಾಯಗಳು ನಿಮ್ಮ ಭೂತಕಾಲವನ್ನು ಅದು ವಿವರಿಸಬಹುದು. But they don't define your future. ಆದ್ರೆ ನಿಮ್ಮ ಭವಿಷ್ಯವನ್ನು ಅದು ನಿರೂಪಿಸಿ ವಿವರಿಸುವುದಿಲ್ಲ. Your wounds ನಿಮ್ಮ ಗಾಯಗಳು may explain your past. ನಿಮ್ಮ ಒಂದು ಕಳೆದುಕೊಂಡ ಇರುವ ಕಾಲವನ್ನು ವಿವರಿಸಿ ಹೇಳಬಹುದು. But they don't define your future. ಆದ್ರೆ ನಿಮ್ಮ ಭವಿಷ್ಯವನ್ನು ಅದು ವಿವರಿಸಿ ಹೇಳುವುದಿಲ್ಲ. God is saying, ದೇವರು ಹೇಳ್ತಾ ಇದ್ದಾರೆ, lay it down. ಅದೆಲ್ಲವನ್ನು ಕೆಳಗಡೆ ಹಾಕಿಬಿಡು. Lay it down. ಅದೆಲ್ಲವನ್ನು ಕೆಳಗಡೆ ಇಟ್ಟು ಬಿಡು. Don't let yesterday pain destroy tomorrow's purpose. ನೆನ್ನೆಯ ನೋವು ನಾಳೆಯ ದಿವಸದ ಯೋಜನೆಯನ್ನು ಹಾಳು ಮಾಡುವುದಕ್ಕೆ ಬಿಟ್ಟು ಬಿಡಬೇಡ್ರಿ. When everybody is against you, ಎಲ್ಲರೂ ನಿಮ್ಮ ವಿರುದ್ಧವಾಗಿದ್ದಾಗ you are sitting and planning your future. ನೀವು ಕುಳಿತುಕೊಂಡು ನಿಮ್ಮ ಭವಿಷ್ಯದ ಯೋಜನೆಯನ್ನು ಹಾಕುತ್ತಿದ್ದೀರಿ. That is called you are walking in victory. ಅದೇ ನೀವು ಜಯದಲ್ಲಿ ನಡೀತೀರಾ ಅಂತ ಹೇಳಲಿಕ್ಕೆ ಅದು ಉದಾಹರಣೆ. Somebody clap and praise him. ಯಾರಾದ್ರೂ ಕರಗಳನ್ನು ತಟ್ಟುತ್ತಾ ಹೇಳಿರಿ, don't let yesterday's pain destroy tomorrow's purpose. ನೆನ್ನೆಯ ನೋವು ನಾಳೆಯ ದಿವಸದ ಯೋಜನೆಯನ್ನು ಹಾಳು ಮಾಡಲಿಕ್ಕೆ ನೀವು ಬಿಡಬೇಡ್ರಿ. Christine Kane said, ಕ್ರಿಸ್ಟಿಯನ್ ಕೇನ್ ಹೀಗಂದರು, read that. You can't embrace the new things God has for you while holding on the weights of the past. ನೀವು ಕಳೆದ ಕಾಲದ ಭಾರವನ್ನು ಹಿಡಿದುಕೊಂಡು ಇಟ್ಟುಕೊಂಡಿದ್ದರೆ ದೇವರು ನಿಮಗೋಸ್ಕರ ಇಟ್ಟುಕೊಂಡಿರುವ ಹೊಸ ಕಾರ್ಯಗಳನ್ನು ನೀವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಪಾಸ್ಟರ್, my story is a big story. ನನ್ನ ಕತೆ ದೊಡ್ಡ ಕತೆ. ನಂದು ಕತೆ ದೊಡ್ಡ ಕತೆ. ದೊಡ್ಡ ಕತೆ. ಒಂದು ವರ್ಷ ಆಗ್ತೆ ಅದೆಲ್ಲ ಹೇಳ್ಬಿಡ. It will be 1 year before I narrate my whole story. ಎಲ್ಲ ದೊಡ್ಡ ಕತೆ ಬಿಟ್ಬಿಡ್ರೆ. Leave all the big stories. ನಿಮ್ದು ದೇವರು ನಿಮಗೆ ಒಂದು ಕತೆ ಅವರು ಕೊಡ್ತಾರೆ. God will give you a good story. God is going to give you a beautiful story. ದೇವರು ನಿಮಗೆ ಒಂದು ಅಂದವಾದ ಕಥೆಯನ್ನು Somebody praise him. Somebody praise him. ಯಾರಾದರೂ ಆತನನ್ನು ಸ್ತುತಿಸಿರಿ. Instead of building pains of walls of pain, ನೀವು ನೋವಿನ ಗೋಡೆಗಳನ್ನು ಕಟ್ಟುವುದಕ್ಕಿಂತಲೂ God wants you to lay the bricks down at the cross. ಶಿಲುಬೆಯ ಬಳಿಕ ಎಲ್ಲ ಇಟ್ಟಿಗೆಗಳನ್ನು ಇಟ್ಟು ಬಿಡಲು ದೇವರು ಬಯಸುತ್ತಾನೆ. So that ಅದರ ಮೂಲಕ God can build something beautiful ಆಮೆನ್ in your ಆಮೆನ್ life. ಆಮೆನ್. ನೀವು ಆ ಶಿಲುಬೆಯ ಬಳಿಕ ಎಲ್ಲ ಇಟ್ಟಿಗೆಗಳನ್ನು ಇಟ್ಟಾಗ ದೇವರು ಅದನ್ನು ತೆಗೆದುಕೊಂಡು ಸುಂದರವಾದದನ್ನು ಕಟ್ಟಿಕೊಡುತ್ತಾನೆ.
ಒಬ್ಬನಿರ್ತಾನೆ ಅಲ್ಲಿ ಚೆನ್ನಾಗ ಕಾಫಿ ಮಾಡ್ತಾನೆ. ಒಬ್ಬನಿರ್ತಾನೆ ಚೆನ್ನಾಗ ಕಾಫಿ ಮಾಡ್ತಾನೆ. There's a person who makes very good coffee. ಯಾವಾಗಲೂ ನಾನು ಸೈಕಲ್ ನಲ್ಲಿ ಹೋದ ತಕ್ಷಣ Always when I go by cycle, ಅಲ್ಲಿ ಸ್ಟಾಪ್ ಮಾಡಿ I stop there. ನಾನೊಂದು ಕಾಫಿ ಕುಡ್ತಿದ್ದೆ. I drink a coffee. ಒಂದು ವಾರ ಅವನೇ ನನ್ನ ಹತ್ರ ಕೇಳ್ತಾನೆ, 1 week he asked me, ಸರ್ ನಿಮ್ದು ವಯಸ್ಸೆಷ್ಟು ಸರ್? sir, how old are you? ನಾನು ಹೇಳಿದೆ ನೀವೇ ಹೇಳು. I said, you tell me. 48. He said 48 years. ನಾನು ಹೇಳಿದೆ ಇನ್ನೊಂದು ಕಾಫಿ ಕೊಡು. I said, give me another coffee. Forget the past. ಕಳೆದ ಕಾಲವನ್ನು ಮರೆತು ಬಿಡು. You have a future. ನಿಮಗೆ ಒಂದು ಭವಿಷ್ಯ ಉಂಟು. Somebody clap and praise him. ಯಾರಾದರೂ ಕರಗಳನ್ನು ತಟ್ಟುತ್ತಾ ಆತನನ್ನು God has a future. ದೇವರು ನಿಮಗೋಸ್ಕರ God ಭವಿಷ್ಯವಿಟ್ಟಿದ್ದಾನೆ. has a plan. ದೇವರು ನಿಮಗೆ ಯೋಜನೆ God ಇಟ್ಟಿದ್ದಾನೆ. wants to open up your destiny. ದೇವರು ನಿಮ್ಮ ಭವಿಷ್ಯದ ಗುರಿಯನ್ನು ತೆಗೆದು ನಿಮಗೆ ಕೊಡ್ಲಿಕ್ಕೆ ಇದ್ದಾನೆ. I want all of you to stand up. ಎಲ್ಲರೂ ಎದ್ದು ನಿಂತುಕೊಳ್ಳಿರಿ. And I want you to read this declaration. I declare that I will no longer carry the bricks of my past. I choose to lay aside every wound, bitterness, and weight that has been slowing me down. I release unforgiveness, shame, and regret into God's hands. I will not build walls with my wounds. I will build altars of worship with my testimony. My past will no longer weigh me down. I am pressing forward into God's future for me. I am free from the baggage of yesterday, and I will run my race with endurance, joy, and strength. In Jesus' name. In Jesus' name. Amen.